ಎಂದಿಗೂ ಎಂದಿಗೂ ನೀನೆಂದಿಗೂ ನೀನೇ 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 ತಾನೇ ಈ ಜನ್ಮದ ಕೈಗೊಡೆ ಎಂದಿಗೂ ಎಂದಿಗೂ ನೀನೆಂದಿಗೂ ನೀನೇ 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 ತಾನೇ ಈ ಜನ್ಮದ ಕೈಗೊಡೆ ಬೆಂಕಿ, ನನ್ನನ್ನ ಇಲ್ಲಿಗೆ ಕರೆಸಿದ ಕಾರಣ ತಿಳಿಸು. ನಿನ್ನ ಪ್ಲಾನ್ ಪ್ರಕಾರ ನಿನ್ನ ಕಾಯ್ಕ ಮುಗಿಸಿ ಬಾಂಬೆ ಡಾನ್ ಡೀಲ್ ಮುಗಿಸಲು ಹೋಗ್ಬೇಕು ನಾನು. ಮೋನಿಕಾ, ಆ ವಜ್ರಕಾಂತ್ ಬೆಂಗಳೂರಿಂದ ಬಂದು ಈ ಊರಲ್ಲಿ ಯಾವುದೋ ಒಂದು ಮಸಲತ್ತು ಮಾಡುತ್ತಿದ್ದಾನೆ. ಇಂದಿನಿಂದ ನೀನು ಆ ವಜ್ರಕಾಂತನ ಸ್ನೇಹ ಬೆಳೆಸಬೇಕು. ಅವನು ನೀನು ಆಡಿಸಿದ ಗೊಂಬೆಯಂತೆ ಕುಣಿಯಬೇಕು. ಮುಂದಿನದನ್ನು ನನ್ನ ಗೌಪ್ಯ ಜಾಗಕ್ಕೆ ಬಂದು ಬಿಡು, ಅಲ್ಲಿಯೇ ತಿಳಿಸುತ್ತೇನೆ. ಮೋನಿಕಾ, ನಿನ್ನೊಂದಿಗೆ ರಾತ್ರಿಗಳು ಕಳೆದು ಅದೆಷ್ಟೋ ದಿನಗಳು ಕಳೆದು ಹೋಗಿವೆ. ಎಂದು ನಡೆಯಲಿ ನಮ್ಮಿಬ್ಬರ ರಾಸಲೀಲೆಯ ಚದುರಂಗಲಾಟ. ಮೋನಿಕಾ, चांदे सरसर रही तो पीने के लिए क्या मजा, बिस्तर पे तेरा जैसा लड़की नहीं तो सोने के लिए क्या मजा. ಗೆಲ್ಲೋದು ಧರ್ಮನೇ ಆಗಿರಬಹುದು, ಆದರೆ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸದಿಂದ ಮೆರೆಯುವುದು ಈ ಬೆಂಕಿಯ ಕರ್ಮನೇ. जा ಬೆಂಕಿ जा ಹೆಣ್ಣು ಮನಿದರ ನಾರಿ ಮುನಿದರೆ ಹೆಮ್ಮಾರಿ ಹೆಣ್ಣು ಜೊತೆ ಇಟ್ಕೊಂಡು ಶ್ರೀಮಂತ ಗಂಡಸರ ಸಂಪತ್ತನ್ನು ದೋಚ್ಕೊಂಡು ಹೋಗದೆ ಈ ಮೋನಿಕಾಳ ಗುರಿ. ಈ ಮೋನಿಕಾ ಬಂದಿ ಹಕ್ಕಿಗೆ ಕಾಳ ಹಾಕಿ ಕರಿಬಳಲ್ಲ, ಅದು ನನ್ನ ಜಾಯಮಾನದಲ್ಲಿ ಬಂದಿಲ್ಲ. ಅಂದು ನಾನು ಕಾಲೇಜ್ ಕಲಿಯುವ ಸಮಯದಲ್ಲಿ ನನ್ನ ಪಾಶನ ತಪ್ಪಿಸಿಕೊಂಡ ಸೂರ್ಯ, ಈ ಮೋನಿಕಾ ಈಗ ನಿನ್ನೂರಿಗೆ ಬಂದಿದ್ದಾಳೆ. ಆಗಸ್ಟ್ ಬೆಂಗೆ ನಿನ್ನ ನನ್ನ ಮೋಹದ ಚಾಂದನ ಕೇಳುವುದಿದೆ. ಐ ಆಮ್ ನಾಟ್ ಮೋಹ ತುಳಿದ ಮೋನಿಕಾ.
ಕಾಲಿಟ್ಟಾಯಿತು. ನನ್ನ ಮನೆತನಕ್ಕೆ ಯಾರಾದರೂ ಕಣ್ಣು ಹಾಕಿದ್ದ ಆದರೆ ಅವರ ಹೊಂಡವನ್ನು ತೆಗೆಯದೆ ಬಿಡಲಾರ ಈ ಹುಲಿಯ. ಯಾಕೆ ಲೇಟ್ ಮಾಡಾಕ ನಾನು ಲೇಟ್ ಹುಲಿಯ. ನನ್ನ ತಂಗಿ ಬರುವ ವೇಳೆ ಆಯಿತು. ಆದಷ್ಟು ಬೇಗನೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವಳನ್ನು ಕರೆದುಕೊಂಡು ಬರಬೇಕು. ನಾನಿನ್ನು ಬರುತ್ತೇನೆ. ನನ್ನ ಆಸೆ ನಮ್ಮೂರ ಜಾತಿಯು ಹಳೆಯಮ್ಮ, ಬಂಗಾರದಂತೆ ಮಲ್ಲಿಗೆ ಕರುತ್ತಾಳಮ್ಮ. ನಮ್ಮೂರ ಜಾತಿಯು ಹಳೆಯಮ್ಮ, ಬಂಗಾರದಂತೆ ಸಕಲ ಜೀವರಾಶಿಗಳನ್ನು ಲಾಲನೆ ಪಾಲನೆ ಮಾಡಿ ಆಶ್ರಯಪಟ್ಟ ಭೂತಾಯಿ ನಿನಗೆ ಈ ನಿನ್ನ ರೈತ ಸೇವಕ ಮಾಡುವ ಶತಕೋಟಿ ನಮನಗಳು. ನನ್ನ ತಂದೆ ತಾಯಂದಿರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಈ ಊರಿನ ರೈತರು ಯಾವತ್ತೂ ತೊಂದರೆಯಿಲ್ಲದೆ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕೆಂಬುದು ಅವರ ಆಶೆಯಾಗಿತ್ತು. ಈ ರೈತನ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನಿಂತು ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾಳೆ. ತಂಗಿ ತುಂಬಾ ವಿದ್ಯಾವಂತರಾಗಿದ್ದಾಳೆ. ನಿಮ್ಮ ಆಶೆಯಂತೆ ಊರಿನ ರೈತ ಬಾಂಧವರು ಸುಮಲ ಸಾಗರದಲ್ಲಿ ತೇಲಾಡುವಂತೆ ಮಾಡಿದೆ. ತಮ್ಮ ತಂಗಿಯರನ್ನು ನಿಮ್ಮ ಆಶೆಯಂತೆ ಬೆಳೆಸಿದೆ. ಇದುವೇ ಈ ರಾಮಣ್ಣ ಈ ವರ್ಷ ನಿಮ್ಮ ಜಯಂತಿಗೆ ಬರುತ್ತಿರುವ ಕಾಣಿಕೆ. ಈಗ ಬಂದೇನಮ್ಮ? ಮಗು ಅಧ್ಯಕ್ಷ ಮಿಸ್ಟರ್ ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ಹೌದು, ನಾನೇ. ಯಾಕೆ? ಬೆವರು ಬಂತ ಬರಲೇಬೇಕು. ನಿನ್ನ ದೇಹ ತುಂಬ ಗೋಲ್ಬಿಚ್ಚಿನ ಸಂಜೆ
ಮಾಡಿಕೊಂಡ ನರನಾಯಕರು ಅಸ್ವಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತನದಿರುವ ವಜ್ರದ ಬಲಿ. ಏ ವಜ್ರಕಾಂತ್! ಚುಪ್ಟೆ, ಕೇವಲ ವಜ್ರಕಾಂತ ಅಲ್ಲ, ನಿನ್ನ ಭಾವಿ ಭಾಮೈದ ವಜ್ರಕಾಂತ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂಕು ಪಡೆದ ಮತಿಗೆಟ್ಟ ಗುತ್ತಿಗೆ ನಾನೇ ಸೂರಾದಿಶೂರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಆ ಜ್ವಾಲಾಗ್ನಿಯ ಪ್ರತಿಫಲವೇ ಇದು ಮಾಮಾಶ್ರೀ. ನೀನವರೆಲ್ಲ ನನಗೆ ಮಾವ ಎಂದು ಕರೆಯುವ ಅಗಮ ತಪ್ಪಿಸಿ ಹೋದ ನಿನ್ನ ಕೆಟ್ಟ ಕಾರಣಗಳನ್ನು ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗು ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರ್ದಾರನಾಗಿದ್ದೇನೆ. ಹೇಗಿದೆ ನನ್ನ ಮರ್ಮ, ಕಲಿಯುಗದ ಕರ್ಮ. ತಂಗಮ್ಮ, ಏನಮ್ಮ ಇವನ ಆಡುವ ಮಾತು? ಹೌದಣ್ಣ, ಅವರು ಹೇಳೋ ಮಾತು ನಿಜವಿದೆ. ಎಂತಹ ತಪ್ಪು ಮಾಡಿಬಿಟ್ಟೆ ತಂಗಿ, ಎಂತಹ ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ಕಿರಿಗಿರಿನ ಆರ್ಭಟ ಬೇಡಮ್ಮ ತಂಗಿ, ಬೇಡ. ಏನು ಅರಿಯಲ್ಲ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮವೆಂದು ನಾಟಕವಾಡಿ ನಾಳೆ ತನ್ನ ಕೆಟ್ಟ ಕಾರ್ಯವನ್ನು ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೋಡುವ ಎದ್ದು ಕಾಣುತ್ತಿದೆ ಎಂಬ ಇವನ ಅಯ್ಯಮ್ಮ, ಇದು ಸ್ವತಂತ್ರ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಇಂತಹ ಗಿಡಗಳನ್ನು ನಾನು ಬಿಡುವುದಿಲ್ಲ ತಂಗಿ, ಬಿಡುವುದಿಲ್ಲ ತಂಗಿ. ನೀನು ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಇದೇ ನನ್ನ ನೀನಾಡುವ ಮಾತು. ನೀ ಹೇಳಿದಾಗೆ ಕೇಳುತ್ತಾ ಕುಳಿತುಕೊಳ್ಳಲು ಬಾಯಲ್ಲಿ ಬೆರಳು ಚೀಪುವ ಚಿಕ್ಕ ಮಗುವಲ್ಲ ನಾನು. ವಯಸ್ಸಿಗೆ ಬಂದ ಹೆಣ್ಣು ನಾನು. ಸಾಕಷ್ಟು ಶಾಲೆ ಕಲಿತು ಈ ಜಗತ್ತಿನ ಬಗ್ಗೆ ಕಲಿತ ನಾರೇ ನಾನು. ನೀನು ಮದುವೆ ಆಗುತ್ತೇನೆಂದು ಒಂದೇ ಒಂದು ಮಾತು ನನ್ನ ಹತ್ತಿರ ತಂದು ಸಾಧಿಸಿದರೆ ಇದೇ ಊರಿನ ಸಾವಯವ ಕೃಷಿಕ ನನ್ನ ರೈತ ಮಿತ್ರ ಶಿವಾನಂದ ನಿರಾಕರಿಯವರ ಮಗ ಚಿಕ್ಕಂದಿನಿಂದಲೂ ಹೋರಾಟ ಮಾಡುವ ಹೋರಾಟಗಾರ. ಅಂತವನಿಗೆ ಕೊಂದು ನಿನ್ನ ಮದುವೆ ಮಾಡಬೇಕಂತ ನಾನು ತುಂಬಾ ಕನಸುಕೊಂಡಿದ್ದೆ ತಂಗಿ. ನನ್ನ ಆಶೆಯನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ಈ ಸಮಾಜವೇ ಇಷ್ಟು. ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ತಾಯಿಯ ಆಶ್ರಯದಲ್ಲಿ ಬೆಳೆಯಬೇಕು. ಮುಂದೆ ದೊಡ್ಡವಳಾದಾಗ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ ಬೆಳೆಯಬೇಕು. ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿಕೊಂಡು ಗಂಡನ ಆಶ್ರಯದಲ್ಲಿ ಬೆಳೆದು ಗಂಡನ ಗುಲಾಮರಾಗಿ ಬೀಳುತ್ತಾರೆ ಅಂತ ತಿಳಿದುಕೊಳ್ತಿದ್ದೆ. ಆದ್ರೆ ಅದು ನಿನ್ನ ಮೂರ್ಖತನವನ್ನ. ನಾನು ವಯಸ್ಸಿಗೆ ಬಂದ ಹೆಣ್ಣು, ನಾನು ಇಷ್ಟಪಟ್ಟವರನ್ನು ಮದುವೆ ಆಗಿದ್ದೇನೆ. ಅವರ ಜೊತೆ ಬಾಳಿ ಬದುಕುತ್ತೇನೆ ಹೊರತು ನೀನು ಕೇಳುವ ಮುಂದಿನ ಪ್ರಶ್ನೆಗೆ ನನ್ನ ಹತ್ತಿರ ಯಾವ ಉತ್ತರನೂ ಇಲ್ಲ. ಇದೆಲ್ಲ ಸುಳ್ಳು. ಸತ್ಯವನ್ನೇ ಸುಳ್ಳೆಂದು ಬೆಳೆದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಈ ಮಗು. ಮತ್ಯಾವ ಸಾಕ್ಷಿ ಬೇಕು ನಿನಗೆ? ಹೇ ದೇವ ಮಾರುತೇಶ್ವರ, ಸುತ್ತು ಹತ್ತು ಅಲ್ಲಿಗೆ ಮಾದರಿಯಾದ ಈ ರೈತನ ಮಾನ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ. ಈ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ನನ್ನ ಸ್ಥಿತಿ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿ ಇರಬಾರದು. ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರ್ದಾರನಾಗಿದೆ. ಲೇ ಚಾರ್ಲಿ, ನೋಡ್ರಪ್ಪ, ದೊಡ್ಡವ್ರ ಕೆಲಸ ನಮ್ಮಂತವ್ರ ಮೀ ಎಲ್ಲ ಹೊಲಸ ಅಂತ. ಇವ್ರ ಕೈಯಾಗ ಸಿಕ್ಕ ನಾವು ಇಲಿಗತೆ ಒದ್ದಾಡ್ದಾಗೈತಿ ನೋಡ್ರಿ. ಬನ್ನಿ, ನೀವು ಶಿಕ್ಷಣ ಮಾಡಿ ತರಿಸಿದ್ರ ಆ ಪೈಲ ಇರಾಗೈತಿ. ಇಷ್ಟ ಅಲ್ಲ, ಅವನ ಹಣಿ ಮನ ಸಹಿತ ನಾ ಬರ್ದಿಟ್ಟ. ತೋರ್ಸ್ರಿ, ಅವ್ನು ಚಂದಾಗಿ ತೋರ್ಸ್ರಿ. ನೋಡು, ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ನಿನ್ನ ತಂದೆ ತಾಯಿಯರು ನಿನ್ನ ತಂಗಿ ಸಿಂಚನ ಹೆಸರಿನಲ್ಲಿ ಬರೆದಿಟ್ಟಿದ್ದೆಲ್ಲ ವಿಲ್ ಸೀದಾ ನನ್ನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಅಯ್ಯಮ್ಮ, ಏನಮ್ಮ ಇದೆಲ್ಲ? 12 ತಲೆಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ನೀನು ಹುಟ್ಟಿದೆ.
ಹೀಗಾಗಿ ಹೆಣ್ಣು ಹುಟ್ಟಿದಳೆಂಬ ಮೋಹದಲ್ಲಿ ತಂದೆ ತಾಯಿಗರು ಅಜ್ಜ ಮುತ್ತಜ್ಜರು ಮೇವು ಸುರಿಸುತ್ತಿದ್ದ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿನಲ್ಲಿ ಬರೆದಿಟ್ಟಿದ್ದಂಗೆ ನೀನ್ಯಾವುದೋ ಈ ಬೀದಿ ವಿಕಾರಿಗೆ ಬರೆದುಕೊಟ್ಟಿದೆಯಲ್ಲಮ್ಮ ತಂಗಿ, ಬೀದಿ ವಿಕಾರಿಗೆ ಬರೆದುಕೊಟ್ಟಿದೆಯಲ್ಲ. ಅಣ್ಣ, ನನ್ನ ಹೆಸರಿಗೆ ಬರ್ತಿರುವ ಬಿಲ್ಲನ್ನು ಯಾವಾಗ ಹೇಗೆ ಉಪಯೋಗಿಸಬೇಕಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಲಿ ಬಿಡಮ್ಮ ತಂಗಿ, ಆಸ್ತಿ ಅಂತಸ್ತು ಇದ್ಯಾವ ನಮಗೆ ಬೇಡ. ಬಂಗಾರದಂತ ತಂಗಿ ನೀನು ಬೇಕಮ್ಮ, ನಮಗೆ ನೀನು ಬೇಕು. ನೋಡಣ್ಣ, ಅಣ್ಣ ತಮ್ಮಂದಿರು ಮಾಡಿದ ತಪ್ಪಿಗಾಗಿ ನನ್ನ ಗಂಡ ಹೇಳಿದಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಇದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ, ಎಲ್ಲಿ ಅಂದ್ರೆ ಹೊರಟು ಹೋಗೋದು ನನ್ನ ಅಭ್ಯಂತರವಿಲ್ಲ. ತಂಗಮ್ಮ, ಎಷ್ಟು ಸಲೀಸಾಗಿ ಹೇಳಿದೆ ಅಮ್ಮ. ನೀನು ಚಿಕ್ಕವಳಿದ್ದಾಗ ತಾಯಿಯ ಕೊರತೆ ಕಾಣಬಾರದೆಂದು ನಿನ್ನ ತಲೆಯ ಬಾಚಿ ಹೆಣನು ಹಾಕಿ ಆ ಚಂದಮಾಮನನ್ನು ತೋರಿಸಿ ಕೈ ತುತ್ತು ತೆನಿಸಿ ನಾ ತಾಯಿಯ ಸ್ಥಾನ ಕೊಟ್ಟೆ. ತಂದೆಯವರ ಕೊರತೆ ಕಾಣಬಾರದೆಂದು ಜಗಲ ಮೇಲೆ ಹೊತ್ತು ನಿನ್ನನ್ನು ರಕ್ಷಿಸಿ ತಂದೆಯ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ಕಾಲೇಜ್ ಕಲಿಯುವ ನನ್ನ ತಂಗಿಗೆ ಯಾವುದೇ ತೊಂದರೆಯಾಗಬಾರದೆಂದು ಹಗಲು ರಾತ್ರಿ ಮಳೆ ಗಾಳಿ ಚಳಿ ಎನ್ನದೆ ದುಡಿದು ನಿಂತು ಒಬ್ಬನ ಅಣ್ಣ ಸ್ಥಾನದಲ್ಲಿ ನಿಂತು ಓದಿಸಿದನ್ನು ಮರೆತು ಬಿಟ್ಟೆ. ತಂಗಮ್ಮ, ಮುಂಗೈಗೆ ಬಂಗಾರದ ಬಳಿ ಬಂದರೆ ಅಂಗೈ ಮರಿಬಾರ್ದಮ್ಮ ತಂಗಿ, ಅಂಗೈ ಮರಿಬಾರ್ದು. ಲೇ, ಕೆಲಸಕ್ಕೆ ಬಾರದ ವಿಷಯವನ್ನ ಅವಳಿಗೆ ನೆನಪಿಸಿ ಮನಸ್ಸು ಬದಲಾಯಿಸಬೇಕಂದ್ರೆ ಅದು ನಿನ್ನ ಹುಚ್ಚುತನ. ಯಾವ ಜನ್ಮದ ವೈರ್ಯವ ನೀವು ನನಗೆ? ಅಣ್ಣ, ನಾನು ಕೈ ಹಿಡಿದ ನನ್ನ ಪತಿ ದೇವರ ಮೇಲೆ ಕೈ ಮಾಡುವಷ್ಟು ನನ್ನ ಎದುರಿಗೆ ಕೈ ಮಾಡುವೆಯಲ್ಲ, ಹೋಗೋ ಹೊರಟು ಹೋಗೋ ನನ್ನ ಮನೆಯಿಂದ. ಇನ್ನೊಂದು ಸಾರಿ ತಂಗಿ ಅಂತ ಕರೆಯಬೇಡ ಈ ನಿನ್ನ ಹೊತ್ತು ಬಾಯಿಂದ. ತಂಗಿ ಅನ್ನುವ ಶಬ್ದವನ್ನೇ ಆ ಯೋಗ್ಯತೆಯನ್ನು ಕಳೆದುಕೊಂಡಿದ್ಯಾ ನೀನು. ಅಂದ ಮೇಲೆ ಅಣ್ಣ ಅಂತ ಕರೆಯುವುದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಲಮೋಕ್ಷ. ಸಾವುಕಾರ, ಮೊದಲ ಈ ಕೆಲಸ ಮಾಡ್ರಿ. ಅವ್ರು ಹೇಳಿದಂಗ ಮನೆಯಿಂದ ಹೊರಗಾಕ್ರಿ. ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲವೇ, ಹೊರಟು ಹೋಗು ಈ ಮನೆಯಿಂದ. ನನ್ನ ತಮ್ಮ ಹುಲಿಯ ಬಂದರೆ ಹರಿದು ತಿನ್ನುತ್ತಾನೆ ನಿನ್ನ ಹೊಲಸುನೆ ಅವನು. ಹರಿದು ತಿನ್ನುತ್ತಾನೆ. ಮೊದಲು ನೀನು ಇಲ್ಲಿಂದ ತೊಲಗಲೇ ಮಗನೇ. ಲೇ ಕತ್ತೆ ಬಡವ, ಆ ಹೊಲಸಿನಾಯಿ ಹೆಸರೆತ್ಬೇಡ ಈ ಮನೆಯಲ್ಲಿ. ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ಬೀದಿ ನಾಯಿಯಂತೆ ಹೊಡೆದು ಸಾಯಿಸಿ ಬಿಡುತ್ತೇನೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಮೋಸ ವಂಚನೆಯಿಂದ ಬಡಮಕ್ಕಳನ್ನು ಬಡಿದು ತಿನ್ನುತ್ತಿರುವ ಈ ನಿನ್ನ ಹೊಲಸು ಬುದ್ಧಿಯನ್ನು ಇಲ್ಲಿಗೆ ಬಿಟ್ಟರೆ ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ಈ ರೈತರ ಹುಲಿ ದುಷ್ಟರ ಸಂಹಾರಿ ಕುಖ್ಯಾತ ರವಣಿಗಳ ಬಿಟ್ಟ ನನ್ನ ತಮ್ಮನಿಂದಲೇ ನಿನ್ನ ದರ್ಪತ್ಯ ಅಂತ್ಯ ಮಾಡಿಸಬೇಕಾಗುತ್ತದೆ. ಹುಷಾರ್ ಸಂಗಮ್ಮ, ನೀನಾದರೂ ಈ ಮನೆಯಲ್ಲಿ ಸುಖದಿಂದ ಬಾಳಮ್ಮ. ಏ ನಿಲ್ಲು, ನಿನ್ನ ಮೈ ಮೇಲಿರೋ ವಸ್ತ್ರ ವೈಢೂರ್ಯವೆಲ್ಲ ಈ ಮನೆಗೆ ಸೇರಿದ್ದು, ಅಂದರೆ ನನಗೆ ಸೇರಬೇಕಾದದ್ದು. ಅವುಗಳನ್ನು ಕಳಚಿ ಹೋಗು. ಅಷ್ಟೇ ಅಲ್ಲದೆ ಎಡಕ್ಕೆತ್ತಿ ಹಸಿರು ಟಾವೆಲ್ ಆರಿಸುತ್ತಿರುವ ರೈತ ಮುಖಂಡನನ್ನು ಮೆರೆಯುತ್ತಿರುವೆಯಲ್ಲ, ಆ ಹಸಿರು ಟಾವೆಲ್ ಕೂಡ ನನ್ನ ಸೊತ್ತು. ಈ ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು. ಹೇ ಕ್ರೂರ ರಾಕ್ಷಸ ವಿಧಿ, ಸದಾ ರೈತನ ಹೋರಾಟಕ್ಕೆ ಸಂತೋಷಕ್ಕಾಗಿರುವ ಈ ಹಸಿರು ಟಾವೆಲ್ ಇಂದು ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ? ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಈ ಹಸಿರು ಟಾವೆಲ್ ಇಂದು ಈ ಕ್ರೂರಿಯ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕು. ದೇವಾ, ನೀವೇ ಹೇಳು ದೇವಾ, ನೀವೇ ಹೇಳು. ಹೌದು, ನನ್ನ ತಂಗಿ ಇವನೊಟ್ಟಿಗೆ ಸಂತೋಷದಿಂದ ಬಾಳಬೇಕಾದರೆ ಇವನು ಹೇಳಿದ ಹಾಗೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲು ಅಥವಾ ಕವಿ ಬರದ ಎನ್ನಲು? ಭದ್ರಕಾಂತ್, ಈ ಹಸಿರು ಟಾವೆಲ್ ತಾನು ಬೇಕು ನಿನಗೆ ಕೊಡುತ್ತೇನೆ. ಕೊಡುವುದಕ್ಕಿಂತ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಈ ಹಸಿರು ಟಾವೆಲ್ ಹಸಿರು ಕ್ರಾಂತಿಯ ಸಂಕೇತ. ಇದರ ಹಸಿರು ಎಂದರೆ ಮಣಕುಲದ ಉಸಿರು. ಇದನ್ನು ರೈತನ ಉದ್ಧಾರಕ್ಕಾಗಿ ಬಳಸ
ಮೈ ಮೇಲಿರುವ ವಸ್ತ್ರವನ್ನು ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಬೇರಿನ ಹಿಡಿದ ಬಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಬಲವನ್ನು ಬಯಸದ ಸೇವೆಯ ಪೂಜೆ ಕರ್ಮವಯ್ಯ ಪರಮಾನವು ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಹಂಗ ಮಾಡ್ತೀವಲ್ಲ ಹೋ ತಮ್ಮ ನಾ ಇನ್ನೂ ಅದಾವ ಅದನ್ನೆಲ್ಲ ಬಿಚ್ಕೋಬೇಕು ನಾವ ಏನ್ ನೀವು ಹೇಳೋರು ಕೇಳೋರು ಇಲ್ದಂಗ ಏನ ಚಾರ್ಲಿ ಹೋಗು. ಅವನು ಎಲ್ಲಿ ಹೋಗುತ್ತಾನೋ ಏನು ಮಾಡುತ್ತಾನೋ ಸರಿಯಾಗಿ ಗಮನಿಸು. ದಣಿಯಾರ ಇದ್ರ ಕಾಳಜಿ ಬಿಡ್ರಿ. ಈ ಮಗ ಒಂದೊಂದು ಹೆಜ್ಜೆಯಲ್ಲಿ ಇರ್ತಾನ, ಅಲ್ಲಿ ಫೋಟೋ ತೆಗದ ನಿಮ್ಗೆ ಹಡ್ಸಾಕ್ ಬಿಡ್ತಾನ್ರಿ. ಏ ಚಾರ್ಲಿ, ವಾಟ್ಸಪ್ ಅಲ್ಲಲ್ಲಿ ಅದು ವಾಟ್ಸಪ್. ಹೆಂಗ್ರ ನಮ್ ಮೊದಲ ಕಲ್ತಿಲ್ಲ ಬೇಡ ಆ ಪಿಸ್ರಿ ಬುಕ್ಗರಿ ಬಿಡ್ಲೇನು. ಅಲ್ಲ, ನಾವು ಬರೀ ಬಿಸಿರಿ ಬುಕ್ ಅಂತ ಏನದ ಗೊತ್ತರ ಐತಲ್ಲೋ. ಫೇಸ್ಬುಕ್ ಗೊತ್ತಾರ ಅದಕ್ಕ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಬಿಡೋದನ್ನ. ಹಿಂಗಲ್ರಿ ಅದ್ರ ಕಾಳಜಿ ಬಿಡ್ರಿ ನೀವು. ಆ ಮಗ ಬೇಕಾದ ಹೋಗ್ ಪಟಿಕ್ ಹೇಳೋಕ ನೋಡೋಗ. ಸಿಂಚನ, ಇಷ್ಟು ದಿನ ಕಳ್ಳ ಪ್ರೇಮಿಗಳಾಗಿ ಲಾಡ್ಜ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ನಮ್ಮ ಮೈಮನ ತನಿಸಿಕೊಳ್ಳುತ್ತಿದ್ದೆವು. ಇಂದು ನಿನ್ನ ಈ ಅರಮನೆಯಲ್ಲಿ ನಮ್ಮದೇ ದರ್ಬಾರ್. ಬಾ ನನ್ನ ಒಲವಿನ ಮಂದಾರದ ಹೂವಿ, ತನಿಸು ಬಾಯಿ ನಿನ್ನ ನಲ್ಲ ನಮನ. ಆಯ್ತು ರಾಜ, ಇಂದು ಫ್ರೀ ಬರ್ಡ್ ಆಗಿ ಹಾಡಿ ಕುಣಿಯೋಣ ಬನ್ನಿ ನನ್ನೊಂದಿಗೆ.
ಗಣ್ಯಾರ ಇವ್ರು ಕೊಡಾಕ ಬಂದೀನ್ರಿ, ಯಾಕೋ ನನಗೆ ಕಣ್ಣಿಗೆ ಕತ್ಲು ಬಂದಂಗಾತ್ರಿ. ಅದು ಕೊಂಜಿ ಓಡಿ ಹೋದ್ನಿ. ಯಾಕಂದ್ರೆ ಇಟ್ನೆಲ್ಲ ಇಟ್ಕೊಂಡು ಹೋದ್ನಂದ್ರ ಮೊದಲ ಕಾಲ ಮುರಿದು ಎಲ್ಲಾರು ಕೊಸ್ಕೊಂಡಿಂದಾರು ನಿಮ್ಮ ವಸ್ತು ನಿಮ್ಮ ಅಂತ ಕಿಟ್ಕೋರಿ. ತಂದು ಕೊಟ್ಟದಿ ಬಾಳೆ ಪಾಡಾಗೈತಿ ಇಲ್ಲ ಅಂದ್ರ ಹಂಗ ಹೋಗಿದ್ದಾರ ನೋಡ್ಲಿ ಮೆಟ್ಲೆ ಬಡಿತಿದ್ನಿ ಬಾಂಧ. ಇದು ನಮಗೂ ಹೊಸದಲ್ರಿ, ಬಾಳ ಹಳಿದಾಗೈತಿ ನಿಮ್ಮಲ್ಲಿ. ಬಾ ಪಟಕ್ನ ಹಾಕ್ಬ. ಇವು ಗದ್ದಲ್ದಾಗ ಎಲ್ಲರೂ ತಿಕ್ಕಾಡಾಗ ಚೂಸ್ತಾವು, ಓದ್ ಎದುರಾಗಿ ಇಡ್ತೀನಿ ನೋಡ್ರಿ. ಯಾಕೆ सिंचना दिल दिया तो दिलदार, दिल नहीं तो खतरनाक विलन ವಜ್ರಕಾಂತ್. ಅರ್ಥಾತ್ ಪಂಜರದ ಭೂಮಿಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವಿಬ್ಬರು ಈ ಅರಮನೆಯಲ್ಲಿ ಹಾಯಾಗಿ ಸದಾಪದಿಂದ ಇರಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೂ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ? ಏನ್ ಮಾತನಾಡ್ತಾ ಇದ್ರ ನೀವು? ನಿಮ್ಮ ಬಾಯಿಂದ ಬರುವ ಇಂಥ ಮಾತುಗಳೇ ನಮ್ಮಿಬ್ಬರ ಪ್ರೇಮದ ಕಾದಿಗೆ. ಈ ಮಗುವನ್ನು ಬಿಟ್ಟಿರಲು ಸಾಧ್ಯವಿಲ್ಲ ವಜ್ರಕಾಂತ್, ಸಾಧ್ಯವಿಲ್ಲ. ಏನು ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ ಈ
ಈ ನನ್ನ ರಸರಕ್ತದಿಂದ ಉತ್ಪತ್ತಿಯಾದ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ? ಹೌದು, ಅದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ ಇದು ನನ್ನ ರಕ್ತದಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿಲಿ ಹೆಣ್ಣೆ? ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ನೀವು. ಇಲ್ಲಿಯವರೆಗೂ ನಿಮ್ಮನ್ನು ಏನು ಬಯಸಿಲ್ಲ, ಮುಂದೆ ಏನನ್ನೂ ಕೇಳುವುದಿಲ್ಲ. ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ವಜ್ರಕಾಂತ್. ಓಹೋ, ನನ್ನ ಊಹೆ ಸರಿಯಾಗಿದೆ. ಇದು ನನ್ನ ರಕ್ತದಿಂದಲೇ ಹುಟ್ಟಿಲ್ಲ. ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೂ ಬಸರಾಗಿರುವ ಕೂಸು ಇದು. ನಿನ್ನ ಬಾಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಿ ನೀವು. ಇಷ್ಟೊಂದು ಕಠೋರವಾಗಿ ಮಾತನಾಡಬೇಡಿ ನೀವು. ನಿಮ್ಮನ್ನೇ ನಂಬಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನ ಅಣ್ಣಂದಿರ ಹಂಗನ್ನು ತೊರೆದು ಬಂದೆ. ನನ್ನ ಸರ್ವ ಆಸೆಯನ್ನು ನಿಮ್ಮ ಹೆಸರಿಗೆ ಬರೆದು ಕೊಟ್ಟೆ. ಆದ್ರೆ ನೀವೇ ನನ್ನ ಪ್ರಾಣ, ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನನ್ನ ಆಸ್ತಿ ಕೂಡ ಬರೆದು ಕೊಟ್ಟೆ. ಅಂಥದ್ರಲ್ಲಿ ನಮ್ಮಿಬ್ಬರ ಪ್ರೇಮದ ಕಾಡಿಗೆ ನಾನು ಈ ಮಗುವನ್ನು ದೂರ ಮಾಡ್ತೀನಿ ಅಂತ ಇನ್ನೊಂದು ಸಾರಿ ಹೇಳಿದ್ದೆ. ಆದ್ರೆ ಈ ಮಗುವಿನ ಮೇಲೆ ಆನೆ ಮಾಡಿ ಹೇಳುತ್ತೇನೆ ವಜ್ರಕಾಂತ್, ನಾನು ಸತ್ತು ಹೋಗುತ್ತೇನೆ ವಜ್ರಕಾಂತ್, ಸತ್ತು ಹೋಗುತ್ತೇನೆ ನಾನು. ಈ ಮಗು ಬದುಕಿದರೆ ತಾನೇ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿ ಇರುವುದು. ಅಯ್ಯೋ ಪಾಪಿ, ಕೊಲೆಗಾರ, ಕೊನೆಗೂ ನನ್ನ ಮಗನನ್ನು ಕೊಂದು ಬಿಟ್ಟೆಯಲ್ಲ ನೀಚ. ದೇವರೇ, ಪ್ರೀತಿ ಪ್ರೇಮಕ್ಕೆ ಮೋಸಕ್ಕೆ ಸಿಲುಕಿ ನಾನು ಮೋಸ ಹೋದೆ. ನಾನು ತಪ್ಪು ಮಾಡಿಬಿಟ್ಟೆ ದೇವರೇ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಸಿಂಚನ, ಅಂತೂ ನಿನ್ನ ಕಾಮಚೀಟಿಯ ಸಾಕ್ಷಿ ಮಗುವು ಸತ್ತು ಹೋಯಿತು. ಹಾಗಾದರೆ ಇನ್ನು ಮುಂದೆ ಯಾರು ನೀನು? ಅಯ್ಯೋ ದೇವರೇ, ನನ್ನಣ್ಣಂದಿರಿಗೆ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟು ಬಿಟ್ಟ. ಪ್ರೀತಿ ಪ್ರೇಮದ ನಡುವಂಚವಾಗಿರು ನನ್ನ ಮಗುವನ್ನು ಕೊಂದ ಹಾಕಿದೆ ಅಲ್ಲ, ಖಂಡಿತವಾಗಿ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣೋ. ನೀನು ಬದುಕಿದರೆ ತಾನೇ ನನ್ನನ್ನು ಸಾಯಿಸುವುದು. ನಿನ್ನ ಮಗುವಿನ ಹತ್ತಿರ ನೀನು ಹೊರಟು ಹೋಗು. ಅಯ್ಯೋ ಅಮ್ಮ, ಅಣ್ಣ ಅಣ್ಣ, ನಿಮಗೆ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಅಣ್ಣ, ಮುಂದಿನ ಜನ್ಮ ಅಂತ ಇದೆ ಮತ್ತೊಮ್ಮೆ ನಿಮ್ಮ ತಂಗಿಯಾಗಿ ಹುಟ್ಟಿ ಬಂದು ನಿಮ್ಮ ಋಣವನ್ನು ತೀರಿಸುತ್ತೇನೆ ನಾನು. ನಿಮ್ಮ ಋಣವನ್ನು ತೀರಿಸುತ್ತೇನೆ ನಾನು. ಅಣ್ಣ, ದಯವಿಟ್ಟು ಈ ನಿನ್ನ ಪಾಪಿ ತಂಗಿಯನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು ಅಮ್ಮ.
ಕಭಿ ಭೂಲ್ತೆ ಸೇ ನಹಿ. ಅಂತೂ ಕನತೊಟ್ಟ ಈ ವಜ್ರಕಾಂತ್ ಮೊದಲನೆಯ ಕಾರಸ್ಥಾನದ ಮೆಟ್ಟಿಲು ಹತ್ತಿದೆ. ಇನ್ನು ಮುಂದೆ ನೋಡು ಈ ರೌದ್ರಮಯ ನಾಟಕದ ತಿರುಮೂರಿನ ನಾಗಾಲೋಟ. ಈ ಆಸ್ತಿಯೆಲ್ಲ ಮಾರಿ ಹೊರ ದೇಶದಲ್ಲಿ ಮನೆ ಮಾಡಿಕೊಂಡು ಹಾಯಾಗಿ ಇರುತ್ತೇನೆ. ಓಹೋ, ಹುಲಿಯ ಇತ್ತ ಕಡೆನೇ ಬರುತ್ತಿದ್ದಾನೆ. ಬರಲಿ ಬರಲಿ, ಈ ಸೂಕ್ತ ಸಮಯಕ್ಕೆ ಬಂದಿದ್ದಾನೆ. ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಅಣ್ಣ, ಎಲ್ಲಿದೆಯಣ್ಣ? ತಂಗಿ, ತಂಗಮ್ಮ, ಅಯ್ಯೋ ದೇವರೇ, ಇದೆಂತ ಪರಿಸ್ಥಿತಿ ತಂದೆ ನನ್ನ ತಂಗಿಗೆ. ನೀನು ಬರುವ ದಾರಿಯನ್ನು ಬಸ್ ಸ್ಟ್ಯಾಂಡಿನಲ್ಲಿ ಬೆಳಗ್ಗೆಯಿಂದ ಕಾದು ಕಾದು ಬೇಸೊತ್ತು ಮನೆಗೆ ಬಂದರೆ ಇಲ್ಲಿ ಇಂಥ ಕರಾಳ ದೃಶ್ಯ ನೋಡುವಂತಾಯ್ತಾ ತಂದೆ? ತಂಗಮ್ಮ, ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕೊಟ್ಟಿಸಿಕೊಳ್ಳಬೇಕಾದ ಈ ನನ್ನ ಕೈಯನ್ನು ಇಂದು ಅನಾಥ ಮಾಡಿ ಹೋದೆಯಾ? ಅಯ್ಯೋ ದೇವರೇ, ಈ ನನ್ನ ಮುದ್ದು ತಂಗಿಯನ್ನು ಯಾಕೆ ಕಸಿದುಕೊಂಡೆ? ತಂಗಮ್ಮ, ಅಣ್ಣ ತಂಗಿಗೆ ರಕ್ಷಾ ಕವಚ ಎಂದು ಹೇಳುತ್ತಾರೆ. ಆದರೆ ಈ ನಿನ್ನ ನತದೃಷ್ಟ ಅಣ್ಣ ತನ್ನ ತಂಗಿಗೇನೆ ರಕ್ಷಣೆ ಕೊಡದಂತಾಯಿತು. ಯಾರು ಯಾರು ತಾಯಿಗಂಡರು? ಈ ಹೇಯ ಕೃತ್ಯ ಮಾಡಿದ ತಾಯಿಗಂಡರು ಅವರು ಆತನ ಸುತ್ತಲ ಪಾತ್ರದಲ್ಲಿ ಅಡಗಿದ್ದರು ಸರಿ. ಅವನನ್ನು ಹಿಡಿದು ತಂದು ಅವರ ಗೊಂಡವನ್ನು ನಮ್ಮೂರಿನ ಶಿವಾಗ್ಲಿಗೆ ಕಟ್ಟಿದಾಗಲೇ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ಯಾಕೆ ಸಾಹೇಬ್ರೆ, ನಾನೇನು ತಪ್ಪು ಮಾಡಿದ್ದೇನೆ? ನನಗೇಕೆ ಈ ಶಿಕ್ಷೆ? ಆಸ್ತಿಗೋಸ್ಕರ ಬಡ ಹುಟ್ಟಿದ ತಂಗಿಯನ್ನು ನೀನೇ ಕೊಲೆ ಮಾಡಿದಿ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಸಾಹೇಬ್ರೆ, ಈ ನನ್ನ ತಂಗಿ ನನ್ನ ಪ್ರಾಣ. ಅಂತವರನ್ನು ನಾನು ಕೊಲೆ ಮಾಡುವುದೇ? ಇಲ್ಲ ಇಲ್ಲ ಇಲ್ಲ. ಲೇ, ಪೊಲೀಸ್ ಸ್ಟೇಷನ್ ಮಾಡಿರೋದು ಕುಂಟ ಬಿಡಿಯಾಸಕ್ಕಲ್ಲ, ಇದನ್ನೆಲ್ಲ ಹೇಳೋದಕ್ಕೇನೆ ಪೊಲೀಸ್ ಸ್ಟೇಷನ್ ಮಾಡಿರೋದು. ಸೊಮ್ನೆ ಪೊಲೀಸ್ ಸ್ಟೇಷನ್ ಕಡೆ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಲೇ, ಬಿಸಿ.